ವಿಶ್ವವನ್ನೇ ಇವತ್ತು ಬೂದಿ ಮಾಡಲಿಕ್ಕೆ ಶಕ್ತಿಯನ್ನು ಹೊಂದಿರುವಂತ ಅಣ್ವಸ್ತ್ರವನ್ನ ಅದು ಹೊಂದಕೂಡದು. ಆದ್ರಿಂದ ಅಣು ಪ್ರಯೋಗ ಮತ್ತು ಅಣುಬಾಂಬನ್ನ ತಯಾರಿಸುವ ನೆಲೆಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ದಾಳಿಯನ್ನ ಮಾಡಿದ್ದೇವೆ. ಒಬ್ಬರೇ ಒಬ್ಬ ಸಾರ್ವಜನಿಕರನ್ನು ನಾವು ಹೊಡೆದಿಲ್ಲ. ಆದ್ರೆ ಇರಾನ್ ಏನ್ ಮಾಡಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬಳಸಿ ನಮ್ಮ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಇದು ಅತ್ಯಂತ ಅಕ್ಷಮ್ಯವಾದದ್ದು, ಅಮಾನುಮೀಯವಾದದ್ದು. ಇದು ಇಡೀ ಮಾನವ ಇತಿಹಾಸಕ್ಕೆ ದ್ರೋಹ ಮಾಡುವಂತದ್ದು. ಆದ್ರಿಂದ ನಾವು ಇದನ್ನ ಯಾವತ್ತೂ ಪ್ರತಿ ದಾಳಿಗೆ ನಾವು ಬಳಸ್ಕೊಳ್ತೇವೆ ಅಂತ ಹೇಳಿ. ಯಾವುದೇ ದೇಶದಲ್ಲಿ ಯುದ್ಧ ಆದರೂ ಪರ್ಯಾಯವಾಗಿ ನಮಗೂ ಅದು ತಾಪತ್ರಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇರಾನ್ ಮತ್ತು ಇಸ್ರೇಲಿನ ಯುದ್ಧವನ್ನ ಇದು ಯಾವುದೋ ದೇಶಗಳ ಮಧ್ಯೆ ನಡೀತಾ ಇದೆ, ನಮಗೇನು ದೊಡ್ಡ ನಾಯಕರು ಹೊಡ್ಕೊಂಡು ಹಾಳಾಗೋಗ್ಲಿ ಅನ್ನುವ ಹಾಗೆ ಇಲ್ಲ. ಇಸ್ರೇಲಿನ ಯುದ್ಧ ಚಾಕಚಕ್ಯತೆ, ಕರಾರುವಕ್ಕಾದಂಥ ದಾಳಿ ಮತ್ತು ಇರಾನನ್ನ ಹೊಕ್ಕಿ ಹೊಡೆದಂಥ ರೀತಿ ಇವತ್ತು ವಿಶ್ವದಲ್ಲೇ ಅದು ಬಹಳ ಅದ್ಭುತವಾದಂಥ ಒಂದು ಮಾತಿಗೆ ಆಹಾರವಾಗಿದೆ. ಯುದ್ಧ ಶಾಸ್ತ್ರಜ್ಞರು, ತಂತ್ರಜ್ಞರು, ತಜ್ಞರು ಇದನ್ನು ಇಸ್ರೇಲ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲಿಗೂ ಮೊದಲು ಭಾರತ ಇಂಥ ನಿಷ್ಣಾತ ದಾಳಿಯನ್ನು ಆಪರೇಷನ್ ಸಿಂಧೂರದಲ್ಲಿ ಅದನ್ನು ಮಾಡುವ ಮೂಲಕ ವಿಶ್ವಕ್ಕೆ ಬೆರಗನ್ನು ಹುಟ್ಟಿಸಿದೆ. ಆದರೆ ಅದನ್ನು ಸುದ್ದಿಯಾಗಿ ಕನ್ವರ್ಟ್ ಮಾಡೋದರಲ್ಲಿ ಭಾರತ ಸ್ವಲ್ಪ ಮಟ್ಟಿಗೆ ಎಡವಿದೆ. ಹಾಗಾದರೆ ಇಸ್ರೇಲಿನ ದಾಳಿ ಹೇಗಿತ್ತು, ಯಾವ ರೀತಿಯ ದಾಳಿಯನ್ನು ಮಾಡಿತ್ತು? ಒಂದು, ಮಿಸೈಲ್ ದಾಸ್ತಾನಿನ ಮೇಲೇ ತಾನು ದಾಳಿ ಮಾಡಿದೆ ಅಂತ ಹೇಳ್ಕೊಳ್ತು. ನ್ಯೂಕ್ಲಿಯರ್ ನೆಲೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಸೇನಾಧಿಕಾರಿಗಳ ಬೆಡ್ರೂಮನ್ನು ನುಗ್ಗಿ ಮಿಸೈಲು 2000 ಕಿಲೋಮೀಟರ್ ದೂರದಿಂದ ಅದನ್ನು ಹೊಡೆದಿದೆ. ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಅದು ಸಂಪೂರ್ಣವಾಗಿ ಉಡೀಸ್ ಮಾಡಿದೆ. ರಾಡಾರ್ ಡಿಫೆನ್ಸ್ ಸಿಸ್ಟಮ್ಗಳ ನೆಲೆಗಳ ಮೇಲೆ ಇಸ್ರೇಲು ಕರಾರುವಕ್ಕಾದಂಥ ದಾಳಿಯನ್ನು ಮಾಡಿದೆ. ಮಿಸೈಲ್, ಡ್ರೋನ್ಗಳ ಮೂಲಕ 2000 ಕಿಲೋಮೀಟರ್ಗಳ ದೂರದಿಂದ ದಾಳಿಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಭಯಾನಕವಾದಂಥ ಒಂದು ಸಂದರ್ಭವನ್ನು ನಾವು ಗಮನಿಸಬೇಕಾಗಿದೆ. ಯಾಕೆಂತಂದರೆ ಇಸ್ರೇಲು ಭಾರತದ ಮಾದರಿಯ ದಾಳಿಯನ್ನು ಮಾಡಿತ್ತು, ಸೀಡ್ ಮಾದರಿಯ ದಾಳಿಯನ್ನು ಮಾಡಿತ್ತು. ಮೂಲಭೂತವಾಗಿ ಇರಾನು ಯಾವತ್ತೂ ನಿರೀಕ್ಷೆಯನ್ನೇ ಮಾಡದಿದ್ದ ರೀತಿಯಲ್ಲಿ ಅಲ್ಲಿಯ ಸೈಂಟಿಸ್ಟ್ಗಳನ್ನು, ಅಲ್ಲಿಯ ಸೇನಾ ಮುಖ್ಯಸ್ಥರುಗಳನ್ನು, ಅಲ್ಲಿಯ ಸೇನಾ ನೆಲೆಗಳನ್ನು, ರಾಡಾರ್ಗಳನ್ನು, ಅದರ ಸಿಸ್ಟಮ್ಗಳನ್ನು ಏಕಕಾಲದಲ್ಲಿ ಸಂಪೂರ್ಣವಾಗಿ ಅದನ್ನು ಧ್ವಂಸ ಮಾಡಿತ್ತು. ಆದರೆ ಇಲ್ಲಿ ಇನ್ನೊಂದು ಭಯಾನಕವಾದಂಥ ಸುದ್ದಿಯೂ ಇದೆ. ಏನು ಅಂತಂದರೆ, ಡ್ರೋನ್ಗಳ ದಾಳಿ ಅದು ಗಡಿ ಪ್ರದೇಶದ ಅಕ್ಕಪಕ್ಕದ ದೇಶಗಳಿಗೆ ದಾಳಿ ಮಾಡುವುದಕ್ಕೆ ಅತ್ಯಂತ ಸಮರ್ಥವಾದದ್ದು. ಆದರೆ ತುಂಬ ದೂರದ ನೆಲೆಗಳನ್ನು ಇಟ್ಟುಕೊಂಡು ಡ್ರೋನ್ಗಳಿಂದ ದಾಳಿ ಮಾಡಲಿಕ್ಕೆ ಅಸಾಧ್ಯ. 2000-3000 ಕಿಲೋಮೀಟರ್ ದೂರದಿಂದ ಡ್ರೋನ್ಗಳನ್ನು ಕಳಿಸ್ಲಿಕ್ಕೆ ಅದರ ಒಂದು ಕಳಿಸುವ ಮೂಲಕ ದಾಳಿ ಮಾಡ್ತೇವೆ ಅಂತಂದರೆ, ಇರಾನು ಶುಕ್ರವಾರ ರಾತ್ರಿ ಮೊದಲು ಮಾಡಿದ ಪ್ರತಿ ದಾಳಿಯ ಕೆಲಸ ಇದೆ. ಡ್ರೋನ್ಗಳ ಮೂಲಕವೇ ಕಳಿಸಿತ್ತು, ಆದರೆ ಮಧ್ಯದಲ್ಲಿ ಅದನ್ನು ತಡೆಯಲಾಯಿತು. ಆಮೇಲೆ ಇಸ್ರೇಲ್ ಕೂಡ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿತು. ಜೋರ್ಡಾನ್ ಮಧ್ಯದಲ್ಲಿ ಹೊಡೆದುರುಳಿಸಿತು. ಇನ್ನು ಇಂಡೈರೆಕ್ಟ್ ಆಗಿ ಅಮೆರಿಕ ಕೂಡ ಒಂದು ತುಕಡಿ ಈ ಮಿಸೈಲ್ಗಳನ್ನು ಡ್ರೋನ್ಗಳ ಮೂಲಕ ಕಳಿಸಿದ್ದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಇರಾನು ಪ್ರತಿದಾಳಿಯ ಪ್ರಥಮ ಹಂತದಲ್ಲಿ ಸೋಲನ್ನು ಅನುಭವಿಸಿತು. ಈ ಹೊತ್ತಿನಲ್ಲೂ ಒಂದು ಹಂತದಲ್ಲಿ ಅವೀವ್ ಮೇಲೆ ದಾಳಿ ಮಾಡಿ, ಜನಪ್ರದೇಶದ ಮೇಲೆ, ವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿ, ಒಂದು ಹಂತದ ಇಸ್ರೇಲನ್ನು ನಡುಗಿಸಿದರೂ ಕೂಡ ಈ ಪ್ರಥಮ ಹಂತದಲ್ಲಿ ಯಾರ ಕೈ ಮೇಲಾಗಿದೆ ಅಂತ ನೋಡಿದ್ರೆ ಇಸ್ರೇಲಿನ ಕೈಯೇ ಮೇಲಾಗಿದೆ. ಪ್ರಾಥಮಿಕವಾಗಿ ಮೊದಲ ಹಂತದಲ್ಲಿ ಇಸ್ರೇಲು ಗೆಲುವನ್ನು ದಾಖಲಿಸಿದೆ. ಆದರೆ ಇರಾನನ್ನು ಅಷ್ಟು ಸುಲಭವಾಗಿ ಅದು ಸೋಲುತ್ತದೆ ಅಥವಾ ವೀಕ್ ಆಗ್ತದೆ ಅಂತ ನಾವು ಭಾವಿಸುವಾಗಿಲ್ಲ.
ಇರಾನು ಅತ್ಯಂತ ಸಶಕ್ತವಾಗಿದೆ. ಮೊದಲ ದಾಳಿಯಲ್ಲಿ ಪೆಟ್ಟು ತಿಂದರೂ ಕೂಡ ಅದು ಇಸ್ರೇಲಿನ ಮಗ್ಗಲು ಮುರಿಯುವಷ್ಟು ಚಾಲಾಕಿತನವನ್ನು ಹೊಂದಿದೆ. ಮುಖ್ಯವಾಗಿ ಮಿಸೈಲ್ ಪವರನ್ನು, ಮಿಸೈಲ್ ರೇಂಜನ್ನು ಹೊಂದಿದೆ. ಹಾಗಾಗಿ ಡ್ರೋನ್ಗಳು ಫೇಲಿಯರ್ ಆಯಿತು. ಡ್ರೋನ್ಗಳು ಫೇಲಿಯರ್ ಆದ ತಕ್ಷಣ ಅದರ ಇಡಿಯದಾದಂಥ ದಾಳಿಯನ್ನು ಅದು ಬದಲಾಯಿಸಿತು. ಇನ್ನು ಇಸ್ರೇಲು ಇನ್ನೊಂದು ಹೊಸ ಮಾದರಿಯ ದಾಳಿಯನ್ನು ಸಂಘಟಿಸಿದೆ. ಅದೇ ಭಾರತಕ್ಕಿರುವ ಭಯ ಏನು ಅಂತಂದರೆ, ಅತ್ಯಂತ ದೂರದ ಪ್ರದೇಶದಲ್ಲಿ ಡ್ರೋನ್ಗಳನ್ನು ನೇರವಾಗಿ ಅಟ್ಯಾಕ್ ಮಾಡಲಿಕ್ಕಾಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಹೇಗೆ ಪಾಕಿಸ್ತಾನ ಭಾರತದ ಗಡಿ ಪ್ರದೇಶದಲ್ಲಿ ಈ ನಮ್ಮ ಉಗ್ರಗಾಮಿಗಳನ್ನು ಹೇಗೆ ನುಗ್ಗಿಸ್ತದೋ ಅದೇ ರೀತಿ ನೋಡಿ, ಅಲ್ಲಿ ಡ್ರೋನ್ಗಳನ್ನು ನೇರವಾಗಿ ಹಾರಿಸುವ ಮೂಲಕ ಇರಾನು ಪ್ರಥಮ ಪಾದದಲ್ಲಿ ಸೋತಿತ್ತು. ಆಮೇಲೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಬಳಸಿ ಇಸ್ರೇಲನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದೆ. ಆದರೆ ಅದಕ್ಕೆ ಇಸ್ರೇಲ್ ಏನು ಹೇಳ್ತಾ ಇದೆ, ಈಗ ಭಾರತ ಇದನ್ನು ಭಾಳ ಗಟ್ಟಿಯಾಗಿ ಹೇಳಬಹುದಾದ ಸಾಧ್ಯತೆ ಇದ್ದಾಗಲೂ ಕೂಡ ಅದನ್ನು ಪ್ರಚಾರಕ್ಕೆ ಒಡ್ಡುವಲ್ಲಿ ನಾವು ಫೇಲಿಯರ್ ಆದೆವು. ಆದರೆ ಇಸ್ರೇಲ್ ಅದನ್ನು ಸಮರ್ಥವಾಗಿ ಬಳಸ್ಕೊಂಡಿದೆ. ಏನನ್ನು ಇಸ್ರೇಲ್ ನೇರವಾಗಿ ಹೇಳ್ತಾ ಇದೆ, ನೋಡಿ ನಾವು ಯುದ್ಧದ ತಂತ್ರ ಮತ್ತು ಯುದ್ಧದ ಚೌಕಟ್ಟನ್ನು ಮೀರಿಲ್ಲ. ನಾವು ದಾಳಿಯನ್ನು ಎಲ್ಲಿ ಮಾಡಿದ್ದೇವೆ? ಕೇವಲ ನಾವು ಮಾಡಿದ ದಾಳಿ ಇರಾನಿನ ಸೈನ್ಯದ ನೆಲೆಗಳ ಮೇಲೆ ಮತ್ತು ಸೈನ್ಯದ ಮುಂಚೂಣಿಯಲ್ಲಿ ನಿಲ್ಲುವ ವ್ಯಕ್ತಿಗಳ ಮೇಲೆ. ಅದೇ ರೀತಿ ಇರಾನ್ ಯಾವತ್ತೂ ಅದು ಯುದ್ಧ ಅಥವಾ ಇಂಥ ಸಂದರ್ಭಗಳಿಗೆ ನಿರ್ಣಾಯಕವಾಗಿ ಭಯಾನಕವಾಗಿ ಬಳಸಲ್ಪಡುವಂಥ ವಿಶ್ವವನ್ನೇ ಇವತ್ತು ಬೂದಿ ಮಾಡಲಿಕ್ಕೆ ಶಕ್ತಿಯನ್ನು ಹೊಂದಿರುವಂಥ ಅಣ್ವಸ್ತ್ರವನ್ನು ಅದು ಹೊಂದಕೂಡದು. ಆದ್ದರಿಂದ ಅಣು ಪ್ರಯೋಗ ಮತ್ತು ಅಣುಬಾಂಬನ್ನು ತಯಾರಿಸುವ ನೆಲೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ದಾಳಿಯನ್ನು ಮಾಡಿದ್ದೇವೆ. ಒಬ್ಬರೇ ಒಬ್ಬ ಸಾರ್ವಜನಿಕರನ್ನು ನಾವು ಹೊಡೆದಿಲ್ಲ. ಆದರೆ ಇರಾನ್ ಏನು ಮಾಡಿದೆ? ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ನಮ್ಮ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಇದು ಅತ್ಯಂತ ಅಕ್ಷಮ್ಯವಾದದ್ದು, ಅಮಾನುಮೀಯವಾದದ್ದು. ಇದು ಇಡೀ ಮಾನವ ಇತಿಹಾಸಕ್ಕೆ ದ್ರೋಹ ಮಾಡುವಂಥದ್ದು. ಆದ್ದರಿಂದ ನಾವು ಇದನ್ನು ಯಾವತ್ತೂ ಪ್ರತಿದಾಳಿಗೆ ನಾವು ಬಳಸ್ಕೊಳ್ತೇವೆ ಅಂತ ಹೇಳಿದೆ. ಒಂದು, ನೇತನ್ಯಾಹು ಅವರು ಇರಾನಿನ ಮೇಲೆ ನಾವು ಯಾಕೆ ದಾಳಿ ಮಾಡ್ತೇವೆ ಅನ್ನೋದನ್ನು ಸ್ಪಷ್ಟೀಕರಿಸಿದರ ಜೊತೆಗೇ ಇಲ್ಲಿ ಖೊಮೇನಿ ಅವರು ಇಡೀ ಇತಿಹಾಸದಲ್ಲಿ ಇಸ್ರೇಲು ಯಾವತ್ತೂ ಮರೆಯದೇ ಇರುವಂಥ ಒಂದು ದಾಳಿಯನ್ನು ನಾವು ಸಂಘಟಿಸ್ತೇವೆ, ಪ್ರತಿದಾಳಿ ಮಾಡ್ತೇವೆ. ಇಸ್ರೇಲಿಗೆ ನಾವು ಪಾಠ ಕಲಿಸದೇ ಇದ್ದರೆ ನಾವು ಇರಾನಿಗಳೇ ಅಲ್ಲ ಅನ್ನೋದನ್ನು ಅವರು ಗುಡುಗಿದ್ದಾರೆ. ಈ ರೀತಿಯಲ್ಲಿ ಅಸ್ತ್ರ ಪ್ರತಿ ಅಸ್ತ್ರ, ದಾಳಿ ಪ್ರತಿದಾಳಿ ಈವರೆಗೆ ನಡೀತಾ ಇದೆ. ಹಾಗಾದರೆ ಇಡೀದಾಗಿ ಇದರ ಪರಿಣಾಮ ಏನಾಗಬಹುದು? ಮತ್ತು ಈ ಯುದ್ಧ ನಿರಂತರವಾಗಿ ನಡೆದರೆ ಗೆಲುವು ಯಾರ ಪಾಲಿಗೆ ಬರಲಿಕ್ಕೆ ಸಾಧ್ಯ ಇದೆ? ಯುದ್ಧದ ತಂತ್ರ, ಯುದ್ಧದ ಗತಿ, ಯುದ್ಧದ ಆವೇಗ, ಯುದ್ಧದ ರೀತಿ, ಯುದ್ಧಾಂಗಣದಲ್ಲಿ ಒಮ್ಮೆ ತಲೆಯನ್ನೇ ಕಡಿದ್ರೂ ಕೂಡ ನಾವು ದೇಹದ ಮೂಲಕ ಯುದ್ಧ ಮಾಡ್ತೇವೆ ಅನ್ನುವಂಥ ಒಂದು ಪೌರುಷದ ಆತ್ಯಂತಿಕ ಭೀಭತ್ಸವಾದಂಥ ರೌದ್ರ ರೂಪ ಏನು ಅಥವಾ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅಂತಂದರೆ ಅದು ಇಸ್ರೇಲ್. ಆದರೆ ಇರಾನು ಕೂಡ ತನ್ನ ಶಕ್ತಿಯನ್ನು ಅಷ್ಟು ಸುಲಭದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡುವ ರೀತಿಯಲ್ಲಿ ತನ್ನ ಬಲಾಬಲವನ್ನು ಉಳಿಸ್ಕೊಂಡಿದೆ. ಅದು ಅತ್ಯಂತ ಶಕ್ತವಾಗಿದೆ. ಅದು ಏರ್ ಬೇಸಲ್ಲಿ ಅತ್ಯಂತ ಗಟ್ಟಿಯಾಗಿದೆ. ವಾಯುದಳ ಅಥವಾ ಏರ್ ಕ್ರಾಫ್ಟ್ ಅಥವಾ ಏರ್ ಬೇಸ್ ಅಥವಾ ಮಿಸೈಲ್ ಅದರ ರೇಂಜು, ಈ ವಿಷಯದಲ್ಲಿ ಇವತ್ತು ನೀವು ಗಮನಿಸ್ತಾ ಹೋದರೆ ಇಸ್ರೇಲನ್ನು ನುಂಗಿ ನೀರು ಕುಡಿಯುವ ರೀತಿಯಲ್ಲಿ ಇರಾನ್ ಬೆಳೆದಿದೆ. ಇರಾನನ್ನು ನಾವು ಅಷ್ಟು ಸುಲಭವಾಗಿ ಅರ್ಥೈಸುವಾಗೆ ಇಲ್ಲ. ಅದು ಬಹಳ ಸ್ಪಷ್ಟವಾದಂಥ ಒಂದು ರೀತಿಯಲ್ಲಿ ಇವತ್ತು ಬೆಳೆದಿದೆ. ಹಾಗಾದರೆ ಆಪರೇಷನ್ ರೈಸಿಂಗ್ ಲಯನ್ ಅನ್ನುವಂಥ ಹೆಸರಿನಲ್ಲಿ ಇಸ್ರೇಲ್ ಏನು ದಾಳಿ ಮಾಡಿದೆ, ಅದಕ್ಕೆ ಪ್ರತಿದಾಳಿಯನ್ನು ಬಹಳ ಕರಾರುವಕ್ಕಾಗಿ ಇರಾನ್ ಕೂಡ ಮಾಡಿದೆ.
ಇಸ್ರೇಲ್ನ ಜನವಸತಿ ಪ್ರದೇಶಗಳನ್ನು ಪುಡಿಗಟ್ಟಿದೆ. ಮತ್ತು ಇಸ್ರೇಲಿಗೆ ಇಲ್ಲಿಂದ ಯಾವ ಮಿಸೈಲ್ ಲಾಂಚ್ ಆಯಿತೋ ಆವಾಗ ಅದರ ಎಲ್ಲ ಸೂಚನೆಗಳು ಸಿಕ್ಕಿದೆ. ಅಲ್ಲಿಯ ಅವರ ಐರನ್ ಡಿಫೆನ್ಸಿವ್ ಸಿಸ್ಟಮ್ಮು ಸಂಪೂರ್ಣವಾಗಿ ಕೆಲಸ ಮಾಡಿದೆ. ಸೈರನ್ ಕೂಗಿದೆ. ಅಲ್ಲಿಯ ಸಾರ್ವಜನಿಕರು ಬಂಕರ್ಗಳಿಗೆ ಹೋಗಿದ್ದಾರೆ. ಬಂಕರಿಂದ ವಾಪಸ್ಸು ನಮ್ಮ ಸೂಚನೆ ಬರುವಲ್ಲಿವರೆಗೂ ಬರಬೇಡಿ ಅನ್ನುವಂಥ ಸೂಚನೆ ಸಿಕ್ಕಿದೆ. ಆದರೂ ಕೂಡ ಒಬ್ಬ ಸತ್ತಿದ್ದಾನೆ, 35ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲನ್ನು ಒಂದು ಹಂತಕ್ಕೆ ಎದೆಗೆ ಎದೆ ಮುಟ್ಟಿಕೊಳ್ಳುವ ಹಾಗೆ ಇರಾನ್ ಹೊಡೆಯುವಲ್ಲಿ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಸುರಿಮಳೆಯನ್ನೇ ಗೈದಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಳೆಯನ್ನೇ ಗರೆದಿದೆ. ಯಾವಾಗ ಡ್ರೋನ್ ಫೇಲಿಯರ್ ಆಯಿತು ಆಮೇಲೆ ಅದು ತನ್ನ ಮಿಸೈಲಿನ ಶಕ್ತಿಯನ್ನು ಬಳಸಲಿಕ್ಕೆ ಮುಂದಾಯಿತು. ಅಲ್ಲಿರುವ ಮಿಸೈಲ್ಗಳು ಯಾವ ರೇಂಜಲ್ಲಿದೆ ಅಂತಂದರೆ ನೀವು ಹಾರ್ಟ್ ಅಟ್ಯಾಕ್ ಆಗ್ತೀರಿ. 3000 ಕಿಲೋಮೀಟರ್ನಿಂದ 7000 ಕಿಲೋಮೀಟರ್ವರೆಗಿನ ಬೇರೆ ಬೇರೆ ಸ್ತರಗತಿಗಳ ಮಿಸೈಲು ಇರಾನ್ನ ಬತ್ತಳಿಕೆಯಲ್ಲಿದೆ. ಹಾಗಾಗಿ ಇಸ್ರೇಲ್ಗೂ ಗೊತ್ತಿದೆ ಇರಾನ್ನ ಶಕ್ತಿ. ಆದರೆ ಯುದ್ಧದಲ್ಲಿ ಮುಂದುಗ್ಗುವ ಆ ಪರಾಕ್ರಮಶೀಲತೆಯಲ್ಲಿ ಇಸ್ರೇಲನ್ನು ತಡೆಗಟ್ಟುವವರು ಇವತ್ತಿನವರೆಗೆ ಯಾರು ಇದ್ದಾರೆ ಅಂತ ಜಗತ್ತು ನಂಬ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ವೀರೋಚಿತವಾದ ಇತಿಹಾಸ, ರೌದ್ರ ಭೀಭತ್ಸವಾಗಿ ರುದ್ರ ಭೀಕರವಾಗಿ ಯುದ್ಧವನ್ನು ಅವರು ಮಾಡಬಲ್ಲರು. ಆದರೆ ಚೈನಾವೂ ಇವರ ಪಕ್ಕದಲ್ಲಿ ಇರೋದರಿಂದ, ಇರಾನಿನ ಮಗ್ಗುಲಲ್ಲಿ ಚೈನಾ ಕೂಡ ಇರೋದರಿಂದ ಪ್ರಾಯಶಃ ಈ ಯುದ್ಧ ಮುಂದುವರೆದರೆ ಅದು 3ನೇ ಮಹಾಯುದ್ಧಕ್ಕೆ ಈಡು ಮಾಡುವಲ್ಲಿ ಯಾವ ಸಂಶಯವೂ ಇಲ್ಲ. ಇಸ್ರೇಲು ಇಷ್ಟು ಭೀಕರವಾಗಿ ಇರಾನಿನ ಮೇಲೆ ಅನಿರೀಕ್ಷಿತವಾಗಿ ದಾಳಿ ಮಾಡಿದ್ರೂ ಕೂಡ ಮುಸ್ಲಿಂ ರಾಷ್ಟ್ರಗಳು, ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಇನ್ನೂವರೆಗೂ ತುಟಿ ಬಿಟ್ಟಿಲ್ಲ, ತುಡಿ ಒಡೆದಿಲ್ಲ. ಅದು ಅತ್ಯಂತ ಒಂದು ಆಶ್ಚರ್ಯದ ಸಂಗತಿಗೆ ಕಾರಣ ಆಗ್ತಾ ಇದೆ. ಇರಾನಿನ ಪರವಾಗಿಯೋ ಬ್ಯಾಟಿಂಗನ್ನು ಮಾಡೋದಾಗಲಿ ಅಥವಾ ಇನ್ನೊಂದೋ ಮಗದೊಂದೋ ಮಾಡಿಲ್ಲ. ಹಾಗಾದರೆ ಈ ಯುದ್ಧ ನಿಲುಗಡೆ ಆಗಬಹುದೇ, ಮುಂದುವರಿಯಬಹುದೇ? ವಿಶ್ವದ ವಿನಾಶಕ್ಕೆ ಕಾರಣವಾಗುವ 3ನೇ ಮಹಾಯುದ್ಧಕ್ಕೆ ಒಂದು ಮೊದಲ ಪಾದವಾಗಿ ಈ ಇಬ್ಬರ ಜಗಳ 3ನೇವನಿಗೆ ಆಯ ಆಗೋ ಬದಲು 3ನೇವರಿಗೆ ಅಪಾಯವನ್ನು ತಂದೊಡ್ಡಬಹುದೇ? ಈ ಎಲ್ಲ ಪ್ರಶ್ನೆಗಳು ವಿಶ್ವವನ್ನು ಕಾಡ್ತಾ ಇದೆ. ಎಲ್ಲರೂ ಅವರವರ ನೆಲೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬಲಾಬಲಗಳು ಹೇಗಿದೆ? ಇರಾನ್ ಮತ್ತು ಇಸ್ರೇಲಿನ ಬಲಾಬಲಗಳು ಹೇಗಿದೆ ಅಂತ ಒಂದು ಸ್ಥೂಲ ನೋಟವನ್ನು ನಿಮ್ಮ ಕಣ್ಣೆದುರು ಇಡುವುದಾದರೆ, ಇರಾನ್ನಲ್ಲಿ ಸೇನಾ ಶಕ್ತಿಯ ಪ್ರಶ್ನೆ ಬಂದರೆ 6.1 ಲಕ್ಷ ಸೇನೆ ಇರಾನಿನ ಒಂದು ನೆಲದಲ್ಲಿದೆ. ಅದೇ ಇಸ್ರೇಲ್ನಲ್ಲಿ 1.70 ಲಕ್ಷ ಸೈನ್ಯ ಇದೆ. ಈ ಸೇನಾ ಶಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ ಇರಾನಿಗೆ ಹೋಲಿಸಿದರೆ ಇಸ್ರೇಲಿನ ಸೇನಾ ಶಕ್ತಿ ಯಾವ ಲೆಕ್ಕದಲ್ಲೂ ಸರಿಸಾಟಿ ಅಲ್ಲವೇ ಅಲ್ಲ. ಇನ್ನು ರಿಸರ್ವ್ ಪೊಲೀಸ್, ಕಾದಿಟ್ಟ ದಳ, ಅದರ ಪ್ರಶ್ನೆ ಬಂದರೆ ಇಲ್ಲಿ ಇರಾನಿನಲ್ಲಿ 3.5 ಲಕ್ಷ ಒಂದು ರಿಸರ್ವ್ಡ್ ಒಂದು ಸೇನಾ ಬಲ ಇದ್ದರೆ ಇಸ್ರೇಲಿನ ತೆಕ್ಕೆಯಲ್ಲಿ 6.65 ಲಕ್ಷ ಸೈನಿಕರು ಈ ರಿಸರ್ವ್ಡ್ ಸೇನಾ ನೆಲೆಯಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಯುದ್ಧ ವಿಮಾನಗಳ ಪ್ರಶ್ನೆ ಬಂದರೆ ಇಸ್ರೇಲು ಮೇಲುಗೈಯನ್ನು ಸಾಧಿಸ್ತದೆ. ಯಾಕೆಂತಂದರೆ ಇಸ್ರೇಲಿನ ಒಂದು ವಶದಲ್ಲಿ, ಇಸ್ರೇಲಿನ ನೆಲದಲ್ಲಿ 5ನೇ ತಲೆಮಾರಿನ 5th ಜನರೇಷನ್ ಫೈಟರ್ ಜೆಟ್ಗಳು ಇದೆ. F-35, F-16, F-15 ಇದೆ. ಮತ್ತು ಅದು ಅತ್ಯಂತ ಎಲ್ಲ ಹೈಲಿ ಟೆಕ್ನಾಲಜಿಯನ್ನು ಹೊಂದಿದ 5th ಜನರೇಷನ್ ಫೈಟರ್ ಜೆಟ್ಗಳು ಇಸ್ರೇಲಿನ ಪಾಲಿನಲ್ಲಿದೆ. ಅದೇ ನೀವು ಇರಾನ್ ಮಟ್ಟಿಗೆ ಬಂದರೆ ಅತ್ಯಂತ ಹಳೆಯ ಅಮೆರಿಕದ ಯುದ್ಧ ವಿಮಾನಗಳು, ರಷ್ಯನ್ Su-24, MiG-29, ಚೀನಾದ ಚೆಂಗ್ಡು F-7, ಹಳೆಯ ಏರ್ಕ್ರಾಫ್ಟ್ ಫ್ರಾನ್ಸಿನ ಮಿರಾಜ್ F-1, ಇಲ್ಲಿಯ ಯುದ್ಧ ವಿಮಾನಗಳೆಲ್ಲ ಸಂಖ್ಯೆ ಜೊತೆಗೆ ಇಸ್ರೇಲಿನ ಮೋಸ್ಟ್ ಅಡ್ವಾನ್ಸ್ಡ್ ಯುದ್ಧ ವಿಮಾನ ಇಸ್ರೇಲ್ನಲ್ಲಿ ಹೊಂದಿದೆ. ಇರಾನ್ನಲ್ಲಿರುವುದೆಲ್ಲ ಯುದ್ಧ ವಿಮಾನಗಳು ಅತ್ಯಂತ ಹಳೆಯ ವಿಮಾನಗಳು, ಅಪ್ಡೇಟೆಡ್ ಅಲ್ಲ. ಇನ್ನು ಯುದ್ಧ ಟ್ಯಾಂಕರ್ಗಳ ಪ್ರಶ್ನೆಯಲ್ಲಿ ಇರಾನ್ನಲ್ಲಿ ಹೆಚ್ಚಿವೆ, ಇಸ್ರೇಲ್ನಲ್ಲಿ ಕಡಿಮೆ ಇದೆ. ಆದರೆ 2000ದಿಂದ 3000 ಕಿಲೋಮೀಟ್ರು
ಅಂತರದಲ್ಲಿ ಎರಡು ದೇಶಗಳು ಇರೋದರಿಂದ ಯುದ್ಧ ಟ್ಯಾಂಕರ್ಗಳ ಬಳಕೆಯೇ ಇಲ್ಲಿ ಬಹಳ ಗೌಣ ಅಂತ ಕಾಣ್ತಾ ಇದೆ. ಇನ್ನು ನೌಕಾಪಡೆಯಲ್ಲೂ ಇಸ್ರೇಲಿಗೆ ಹೋಲಿಸಿದರೆ ಇರಾನಿನ ಶಕ್ತಿ ಅತ್ಯಂತ ಜಾಸ್ತಿ ಇದೆ. ಆದರೆ ಇರಾನು ಮತ್ತು ಇಸ್ರೇಲಿನ ಯುದ್ಧದಲ್ಲಿ ನೌಕಾಪಡೆಯ ಪ್ರಯೋಗ ಪ್ರಾಶಸ್ತ್ಯ ಎಷ್ಟು ಅಂತಂದರೆ ಅದು ಕೂಡ ಗಣನೀಯ ಅಲ್ಲ. ನಿರ್ಣಾಯಕವಾದ ಇಲ್ಲಿಯ ಫ್ಯಾಕ್ಟರ್ ಏನು ಅಂತಂದರೆ ಏರ್ ಸುಪೀರಿಯಾರಿಟಿ. ನೀವು ಗಗನದಲ್ಲಿ ಎಷ್ಟರ ಮಟ್ಟಿಗೆ ಶ್ರೇಷ್ಠತೆಯನ್ನು ಹೊಂದಿದ್ದೀರಿ ಅನ್ನೋದರ ಮೇಲೆ ಈ ಯುದ್ಧದ ನಿರ್ಣಾಯಕ ಹಂತವನ್ನು ನಾವು ಗಮನಿಸಬಹುದು. ಆ ದೃಷ್ಟಿಯಲ್ಲಿ ನೋಡಿದರೆ ಇಸ್ರೇಲ್ನನ್ನು ಹಾಗೆ ನುಂಗುವಷ್ಟು ಮಿಸೈಲ್ ಶಕ್ತಿಯನ್ನು ಇರಾನ್ ಹೊಂದಿದೆ. ಇದನ್ನು ಇಸ್ರೇಲಿನ IDF ಹೇಳಿರೋದು, ಬೇರೆಯವರು ಯಾರೂ ಅಲ್ಲ. ಇಸ್ರೇಲಿನ ಯುದ್ಧ ಪಡೆಗಳೇ ಇದನ್ನು ಖಚಿತಪಡಿಸವೆ. ಇರಾನಿನ ಮಿಸೈಲಿನ ಪವರ್ ಎದುರು ಬಹುತೇಕ ಯಾವ ರಾಷ್ಟ್ರಗಳು ಇವತ್ತು ನಿಲ್ಲುವ ಸಾಧ್ಯತೆಗಳಿಲ್ಲ ಅಂತ. ಹಾಗಾದರೆ ಇರಾನ್ನಲ್ಲಿ ಏನಿದೆ? ಇರಾನ್ನ ಮಿಸೈಲ್ ರೇಂಜು ಸಿಕ್ಕಾಪಟ್ಟೆ ವಿಸ್ತೃತವಾಗಿದೆ. ಅದು ಈ ರೇಂಜಿನ ಒಳಗಡೆ ಯಾವುದೆಲ್ಲ ಬರ್ತಾ ಇದೆ ಅಂದರೆ ರಷ್ಯಾ, ಚೈನಾ, ಉಕ್ರೇನ್, ಆಫ್ರಿಕಾದ ಇಥಿಯೋಪಿಯಾದವರೆಗೆ, ಭಾರತ ಸಂಪೂರ್ಣ, ಅರಬ್ ರಾಷ್ಟ್ರಗಳು ಇವೆಲ್ಲವೂ ಇರಾನಿನ ಮಿಸೈಲಿನ ರೇಂಜ್ ಒಳಗಡೆ ಇವೆ. ಇದೇ ಕಾರಣಕ್ಕಾಗಿ ಯಾವುದೇ ಹಂತದಲ್ಲೂ ಇರಾನ್ ಅಣ್ವಸ್ತ್ರವನ್ನು ಹೊಂದಕೂಡದು. ಇದು ಅಮೆರಿಕ, ಇಸ್ರೇಲಿನ ಮೂಲಭೂತವಾದ ಕಾಳಜಿ. ನಾವು ಇಷ್ಟೆಲ್ಲ ದೇಶಗಳ ಒಳತಿಗಾಗಿ ಯುದ್ಧವನ್ನು ಮಾಡ್ತಾ ಇದ್ದೇವೆ ಅಂತ ಬೆಂಜಮಿನ್ ನೇತನ್ಯಾಹು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಕೇವಲ ಇಸ್ರೇಲಿನ ಹಿತಕ್ಕಾಗಿ ಅಲ್ಲ, ರಷ್ಯಾ, ಚೈನಾ, ಯುಕ್ರೇನ್, ಭಾರತ, ಆಫ್ರಿಕಾದ ಮತ್ತು ಅರಬ್ ರಾಷ್ಟ್ರಗಳು ಇವುಗಳೆಲ್ಲರೂ ಅವರು ಏನಾದರೂ ಅಣ್ವಸ್ತ್ರವನ್ನು ಹೊಂದಿದ್ರು ಅಂತಾದರೆ ಅವರ ಮಿಸೈಲ್ಗಳ ಪವರ್ ಎದುರು ನೀವೆಲ್ಲರೂ ಕುಬ್ಜರಾಗಿ ಕೈ ಮುಕ್ಕೊಂಡು ಬದುಕಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿ ಬರಕೂಡದು. ಆದ್ದರಿಂದಲೇ ಅಲ್ಲಿಯ ಜನಗಳಿಗೆ ಹೇಳ್ತಾ ಇದ್ದಾರೆ ನೇತನ್ಯಾಹು, ನೀವು ಇಡೀ ಆಡಳಿತವನ್ನು ಬದಲಾಯಿಸಲಿಕ್ಕೆ ಶಕ್ತರಾಗಬೇಕು. ನಾವು ಯುದ್ಧದಿಂದ ಇರಾನನ್ನು ಸೋಲಿಸ್ತೇವೋ ಬಿಡ್ತೇವೋ, ತೆಕ್ಕೆಗೆ ತೆಗೆದುಕೊಳ್ತೇವೋ ಬಿಡ್ತೇವೋ ನಮ್ಮ ಉದ್ದೇಶ ಅಲ್ಲ. ನಿಮ್ಮ ದೇಶದ ಆಡಳಿತವನ್ನು ಖಮೇನಿಯಿಂದ ತಪ್ಪಿಸಬೇಕು, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನ್ನುವಂಥ ಪ್ರಚಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಇರಾನಿನ ಮಿಸೈಲ್ ಶಕ್ತಿಯ ಒಂದು ಸ್ಥೂಲ ನೋಟವನ್ನು ನಿಮ್ಮೆದುರು ಇಡುವುದಿದ್ರೆ, ಶಹಾಬ್ 2000 ಕಿಲೋಮೀಟರ್ ರೇಂಜಿನಲ್ಲಿ ಅದು ಆಸ್ಫೋಟಿಸಬಹುದಾದಂಥ ಒಂದು ಮಿಸೈಲ್ ಇದು. ಇನ್ನು ಗದರ್ 110 2000ದಿಂದ 3000 ಕಿಲೋಮೀಟರ್ ರೇಂಜನ್ನು ಈ ಮಿಸೈಲ್ ಹೊಂದಿದೆ. ಈ ಎರಡೂ ಕೂಡ ಲಿಕ್ವಿಡ್ ಪ್ರೊಫೈಲ್ಡ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಮೋಸ್ಟ್ ಅಡ್ವಾನ್ಸ್ಡ್ ಇದು. ಇನ್ನು ಎಮದ್ 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ, ಮೀಡಿಯಂ ಬ್ಯಾಲಿಸ್ಟಿಕ್ ಮಿಸೈಲ್ ಇದು. ಶಹಾಬ್ 3 ಮಿಸೈಲ್ನ ಆಧುನಿಕವಾದಂಥ ಒಂದು ರೂಪ ಇದು, ಯಾವುದು? ಎಮದ್. ಇನ್ನು ಕೋರಮ್ ಶಹರ್, ಅಸೌರಾ, ಸೇಜಿಲ್, ಕೇದಿಲ್ ಇವೆಲ್ಲ 2000 ಕಿಲೋಮೀಟರ್ ರೇಂಜನ್ನು ಹೊಂದಿರುವಂಥ ಮಿಸೈಲ್ಗಳು. ಯಾವ ನೆಲೆಯನ್ನು ಅಂದರೆ ಇಸ್ರೇಲನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿಬಿಟ್ರೆ, ಈಗ ನಾನು ಹೇಳಿದ ಈ ಮಿಸೈಲ್ಗಳೇ, ಇನ್ನೂ ಭಯಾನಕವಾದ ಮಿಸೈಲ್ಗಳಿದೆ. ಇದಿಷ್ಟೇ ಮಿಸೈಲು ಇಸ್ರೇಲಿನ ಯಾವ ಮೂಲೆಯನ್ನು ಬೇಕಾದರೂ ತಲುಪಬಹುದು ಅಂಥ ಒಂದು ರೇಂಜನ್ನು ಇದು ಹೊಂದಿದೆ. ಅದರ ಜೊತೆಗೆ ಕ್ರೂಸ್ ಮಿಸೈಲ್ಗಳು ವಿಶೇಷವಾಗಿ ಇರಾನ್ನ ತೆಕ್ಕೆಯಲ್ಲಿದೆ. ಈ ಕ್ರೂಸ್ ಮಿಸೈಲ್ಗಳು ಉದಾಹರಣೆಗೆ ಮೆಸ್ಕತ್ತು 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಇದು. ಆಮೇಲೆ ಅಸೆಫ್ ಇದು ಏರ್ ಲಾಂಚ್ಡ್ ಲಾಂಗ್ ರೇಂಜ್ ಮಿಸೈಲ್ ಇದು, ಅಂದರೆ ಅಂತರಿಕ್ಷದಲ್ಲೇ ಇದು ಅದನ್ನು ಉಡಾಯಿಸ್ಬೋದು. ಇದನ್ನು Su-24ಗೆ ಅಳವಡಿಸುವ ಸಾಧ್ಯತೆ ಸಂಪೂರ್ಣವಾಗಿದೆ. 20ಕ್ಕೂ ಅಧಿಕ ಕ್ರೂಸ್ ಮಿಸೈಲ್ಗಳಿದೆ. ಇಂಥ ಮಿಸೈಲ್ಗಳು 20ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಕ್ರೂಸ್ ಮಿಸೈಲ್ಗಳು ಇರಾನ್ ಬಳಿ ಇದೆ. ಇನ್ನು ಶಾರ್ಟ್ ರೇಂಜ್ ಮಿಸೈಲ್ಗಳ ಸಂಖ್ಯೆ ಅವ್ರಿಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಅದು ಅಸಂಖ್ಯವಾಗಿದೆ. ಇನ್ನು ಇಸ್ರೇಲ್ 14 ದಿನಗಳ ಗಡುವನ್ನು ಹಾಕ್ಕೊಂಡಿದೆ ಯುದ್ಧಕ್ಕೆ.
ಇದರ ಮಧ್ಯೆ ಅಣು ಒಪ್ಪಂದಕ್ಕೆ ಅಮೆರಿಕ ಒಪ್ಕೋಬೇಕು ಅಂತ ಇರಾನ್ ಮೇಲೆ ಒತ್ತಡವನ್ನು ತರ್ತಾ ಇದೆ. ಅದು ಇದೇ ಆದಿತ್ಯವಾರ ಇದ್ದಂಥ ಅಣು ಒಪ್ಪಂದದ ಒಂದು ಮೀಟಿಂಗನ್ನು ಇರಾನೇ ರದ್ದುಗೊಳಿಸಿದೆ. ಇರಾನು ಅತ್ಯಂತ ಶೌರ್ಯದಿಂದ, ಸಾಹಸದಿಂದ ನಿರ್ಣಾಯಕ ಯುದ್ಧಕ್ಕೇ ನಾನು ಮುಂದಾಗ್ತೇನೆ ಅನ್ನುವಂಥ ಒಂದು ನಿರ್ಣಯಾತ್ಮಕವಾದಂಥ ನಿಲುವಿನಿಂದ ಖಮೇನಿ ಅವರು ಹೊರಟಂಗೆ ಕಾಣುತ್ತೆ. ಯಾಕೆಂದರೆ ಈ ಭಾನುವಾರ ಇದ್ದಂಥ ಒಂದು ಅಣು ಒಪ್ಪಂದದ ಮೀಟಿಂಗನ್ನು ಅವರು ಸ್ವತಃ ಕ್ಯಾನ್ಸಲನ್ನು ಮಾಡಿದ್ದಾರೆ. ಹೀಗೆ ಇದು ಮುಂದುವರೆದರೆ ಜಗತ್ತಿಗೆ ಖಂಡಿತವಾಗಿಯೂ ಆತಂಕ. ತೈಲ ಬೆಲೆ ನಿಚ್ಚಳವಾಗಿ ಈಗ ಪ್ರಥಮ ಪಾದದಲ್ಲೇ ಅದು ಕ್ರೂಡ್ ಆಯಿಲಿನ ಬೆಲೆ 10.5% ಏರಿಕೆ ಆಗಿದೆ. ಬೇರೆ ಬೇರೆ ರೀತಿಯ ತಾಪತ್ರಯಗಳು, ತೊಂದರೆಗಳು, ಆಗಂತುಕವಾದಂಥ ಪರಿಸ್ಥಿತಿ ಇಡೀ ವಿಶ್ವದ ಎದುರು ನಿಲ್ಲಬಹುದು. ಅಮೆರಿಕ ಟ್ರಂಪ್ ಅವರ ಹುಡುಗಾಟಿಕೆ, ಅವರ ಗಳಿಗೊಂದು ಬುದ್ಧಿ, ಅವರು ಯಾವ್ಯಾವುದೋ ರೀತಿಯಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಅವೆಲ್ಲವೂ ಇಲ್ಲೇನಾದರೂ ಕೆಲಸ ಮಾಡಿ ಇಸ್ರೇಲ್ನ ಪರವಾಗಿ ನಾವು ನಿಚ್ಚಳವಾಗಿ ನಿಲ್ತೇವೆ ಅಂತ ಹೊರಟ್ರೆ ಆವಾಗ ಚೈನಾ ತನ್ನ ಭಯಾನಕವಾದ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡುವುದರ ಜೊತೆ ಇರಾನಿನ ಜೊತೆ ನಿಲ್ಲತ್ತೆ. ಇದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ಎರಡೂ ದೇಶಗಳಿಗೆ ಶಾಂತಿಯನ್ನು ಕಾಪಾಡಲಿಕ್ಕೆ ಮನವಿ ಮಾಡಿದೆ. ಸಂಧಾನಕ್ಕೆ ಬೇಕಾದರೆ ನಾನೇ ಸ್ವತಃ ನಿಲ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಯುದ್ಧ ಮುಂದುವರಿಯಬಾರದು ಅನ್ನೋದನ್ನು ಹೇಳಿದೆ. ಆದರೆ ಇರಾನ್ ಮತ್ತು ಇಸ್ರೇಲು ಯಾವ ರೀತಿಯಲ್ಲಿ ಯುದ್ಧೋನ್ಮಾದದ ಸ್ಥಿತಿಯಲ್ಲಿದೆ ಅಂತಂದರೆ, ನೀನು 10 ಹೊಡೆದ್ರೆ ನಾನು 100 ಹೊಡಿತೇನೆ, ನೀನು 100 ಹೊಡೆದ್ರೆ ನಾನು 1000 ಹೊಡಿತೇನೆ, ನೀನು ಯಾವ ತಂತ್ರಜ್ಞಾನವನ್ನು ಬಳಸ್ತೀಯೋ ಅದರ ಅಪ್ಪನ ತಂತ್ರಜ್ಞಾನವನ್ನು ನಾವು ಬಳಸ್ತೇವೆ ಅನ್ನುವಂಥ ರೀತಿಯಲ್ಲಿ ಉಳಿದರೆ ಉಳಿತೇವೆ, ಸತ್ತರೆ ನಿರ್ನಾಮಗೊಳ್ತೇವೆ, ಯಾವುದೇ ಕಾರಣಕ್ಕೂ ಬೆನ್ನಾಕುವ ಪ್ರಶ್ನೆಯೇ ಇಲ್ಲ ಅಂತ ಇರಾನಿನ ಖಮೇನಿ ಹೊರಟಾಗೆ ಕಾಣುತ್ತೆ. ಇಸ್ರೇಲ್ ಅಂತೂ ಬಿಡಿ, ಅದರ ಮುಕ್ಕಾಲು ಆಯುಷ್ಯವನ್ನು ಅದು ಯುದ್ಧದಲ್ಲೇ ಕಳೀತಾ ಇದೆ. ಅದಕ್ಕೆ ಯುದ್ಧ ಹೊಸತೂ ಅಲ್ಲ, ಹಳತೂ ಅಲ್ಲ. ಹಾಗಾಗಿ ಈ ಎರಡೂ ರಾಷ್ಟ್ರಗಳು ಇದೇ ರೀತಿಯಲ್ಲಿ ಮುಂದುವರೆದರೆ ಮೂರನೇ ಯುದ್ಧಕ್ಕೆ ಇದು ನಾಂದಿ ಹಾಡುವುದರ ಜೊತೆಗೆ ಇಡೀ ಪ್ರಪಂಚವನ್ನೇ ಆರ್ಥಿಕವಾದಂಥ ಸಂಕಷ್ಟಕ್ಕೆ ಮತ್ತು ಇಡೀದಾದ ಇಂಧನದ ದುರ್ಭಿಕ್ಷ ಯೋಗಕ್ಕೆ ಈಡು ಮಾಡುವುದಂತೂ ಖಚಿತವಾಗಿದೆ. ಗ್ಲೋಬಲೈಸೇಷನ್ನು, ಜಾಗತೀಕರಣದ ಹೊತ್ತಲ್ಲಿ ಯಾವುದೇ ದೇಶದಲ್ಲಿ ಯುದ್ಧ ಆದರೂ ಪರ್ಯಾಯವಾಗಿ ನಮಗೂ ಅದು ತಾಪತ್ರಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇರಾನ್ ಮತ್ತು ಇಸ್ರೇಲಿನ ಯುದ್ಧವನ್ನು ಇದು ಯಾವುದೋ ದೇಶಗಳ ಮಧ್ಯೆ ನಡೀತಾ ಇದೆ, ನಮಗೇನು ದೊಡ್ಡ ನಾಯಕರು ಹೊಡ್ಕೊಂಡು ಹಾಳಾಗೋಗಲಿ ಅನ್ನುವ ಹಾಗೆ ಇಲ್ಲ. ಇದು ನಮ್ಮ ದೈನಿಕ ಬದುಕಿಗೆ ಕೂಡ ಅತ್ಯಂತ ಕಠಿಣವಾದಂಥ ಒಂದು ಪ್ರತಿಕ್ರಿಯಾತ್ಮಕವಾದಂಥ ಬಿಸಿಯನ್ನು ತಟ್ಟಿಸಲಿಕ್ಕಿದೆ. ಆದ್ದರಿಂದಲೇ ನಿಮಗೆ ಇದರ ಯುದ್ಧ, ಅದರ ಒಳನೀತಿಗಳು, ಬಲಾಬಲ, ಅದರ ಪರಿಣಾಮ ಮತ್ತು ಈ ಪಾಕಿಸ್ತಾನದಂಥ ದರಿದ್ರ ದೇಶಗಳು ಯಾವ ರೀತಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಖತರ್ನಾಕ್ ಹೆಜ್ಜೆಗಳನ್ನು ಇಡ್ತಾ ಇದೆ. ತನ್ನ ಸಾವನ್ನೇ ತಾನು ಕಣ್ಣೆದುರು ಕಾಣುವಂಥ ಒಂದು ಸಂದರ್ಭ ಬಂದರೂ ಬರಬಹುದು. ಅದರ ನೆಲೆಯೇ ಕುಸಿತಾ ಇದೆ, ಒಳಗಡೆ ಅಂತರ್ಯುದ್ಧ ನಡೀತಾ ಇದೆ. ಅದು ದಿನದಿಂದ ದಿನಕ್ಕೆ ಪಾಕಿಸ್ತಾನವನ್ನು ಕಬಳಿಸ್ತಾ ಇದೆ. ಆದರೂ ಅದಕ್ಕೆ ಬುದ್ಧಿ ಬರಲಿಲ್ಲ. ಅಮೆರಿಕವನ್ನು ಏನಾದರೂ ಮಾಡಿ ನಾವು ಜಿ ಹುಜೂರ್ ಅಂತ ಹೇಳಿ ಅಮೆರಿಕದ ಮೂಲಕ ಭಾರತಕ್ಕೆ ಪಾಠ ಕಲಿಸುವಂಥ ಒಂದು ದುಷ್ಟ ಆಲೋಚನೆಯನ್ನು ಅದು ಇನ್ನೂ ಜೀವಂತವಾಗಿ ಇಟ್ಕೊಂಡಿದೆ. ಭಾರತ ಪಾಕಿಸ್ತಾನವನ್ನು ಮುಗಿಸಲಿಕ್ಕೆ ಒಂದು ಕ್ಷಣ ಸಾಕು, ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ಯುದ್ಧಕ್ಕೆ ಇನ್ನಷ್ಟು ತುಪ್ಪ ಸುರಿಯುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಚೈನಾ ಕಾದು ನೋಡ್ತಾ ಇದೆ. ಅಮೆರಿಕ ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಮತ್ತು ಈ ಎರಡೂ ದೇಶಗಳು ತಾಮುಂದು ಅಂತ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಭಾರತ ಶಾಂತಿಯನ್ನು ಬಯಸ್ತಾ ಇದೆ. ಇದು ಯಾವ ರೇಂಜಿಗೆ ಹೋಗ್ತಾ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ವಿವರಣಾತ್ಮಕವಾಗಿ ಕೊಡ್ತೇನೆ. ಅಲ್ಲಿಯವರೆಗೆ ನಮಸ್ತೆ.